ಇನ್ನು ಏನೇ ನೋಡ್ತಿದ್ರು ಇವ್ ನೋಡಿ ಹಲ್ಕಿಸ್ಕೊಂತ ನಿಂತಿರೋದ. ಬಾಯಿ ಮುಚ್ಚಿ ಬೇಗ ಬೇಗ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ನಾವು ಅನ್ಕೊಂಡಂಗೆ ಏನೂ ಆಗಂಗಿಲ್ಲ ನೋಡು. ದೇವ್ರೆ ನೀನ ಕಾಪಾಡಬೇಕು, ನೀನೇ ನನ್ನ ಸಹಾಯಕ್ಕೆ ಯಾರನ್ನಾದ್ರೂ ಕಳಿಸು. ಯಪ್ಪ, ಅಲ್ಲೇ ಇದ್ದದ್ದು ಬೇಜಾರಾಗ್ಬಿಡ್ತು. ಹೆಂಗ ನಮ್ಮ ಫ್ರೆಂಡ್ ಬಂದ, ಏನೋ ತಗೊಂಬರೋಣ ಬಾ ಅಂತಂದ. ಈ ಕಡೆ ಬಂದು ಚೆನ್ನಾಗತ್ತೆ. ಅಲ್ಲೆಲ್ಲ ಅಡ್ಡಾಡಿದೆ, ರಮ್ಯ ಇಲ್ಲೂ ಕಾಣಿಸ್ಲೇ ಇಲ್ಲ. ಮನೆ ಎಲ್ಲೈತೆ ಅಂತ ಗೊತ್ತಾದ್ರೆ ಮನೆ ಕಡೆನಾರ ಹೋಗ್ಬೋದು. ಮನೆ ಯಾವುದಂತನೂ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಸಿಗ್ತಾಳಲ್ಲ ಅವಾಗ ಮನೆ ಎಲ್ಲೈತೆ ಅಂತ ಕೇಳೇ ಬಿಡ್ತೀನಿ. ಅಯ್ಯೋ, ಅಲ್ಲೇ ಯಾರ ಮರದ ಕೆಳಗೆ ಯಾವ್ದೋ ಹುಡುಗಿಗೆ ತೊಂದರೆ ಕೊಡಕತ್ತಾರ. ನೋಡಂತಡಿ ಯಾರೇನ ಪಾಪ. ಅಯ್ಯೋ, ರಮ್ಯಾ ಅಲ್ವಾ ಇದು? ಇವ್ರು ಯಾರು ಇವರು? ಎಷ್ಟು ಧೈರ್ಯ ಇವ್ರಿಗೆ! ನಾನು ಪ್ರೀತಿಸೋರು ಹುಡುಗಿನ ಈ ಥರ ಎಲ್ಲ ತೊಂದರೆ ಕೊಡಕತ್ತಾರ. ಮಾಡ್ತಂತಡಿ ಇವ್ರನ್ನ. ನಿಂತ್ಕೊಳ್ರು. ವಿಜಯ್ ವಿಜಯ್ ಪ್ಲೀಸ್ ನನಗೆ ಹೆಲ್ಪ್ ಮಾಡು. ಯಾರು ನೀನು? ನಮ್ಮ ಕೆಲ್ಸಕ್ಕೇನಾದ್ರೂ ಅಡ್ಡಿ ಮಾಡಿದ್ರೆ ಮತ್ತೆ ಸುಮ್ಮನೆ ಬಿಡಂಗಿಲ್ಲ ನೋಡು. ಅಲ್ಲ, ನಿಮ್ಗೆ ಯಾರಾದ್ರೂ ಅಕ್ಕ ತಂಗಿ ಇಲ್ವೇನೋ ಮನ್ಯಾಗ? ಹಿಂಗೆ ಸಿಕ್ಕ ಹುಡುಗಿಯರ ಹತ್ರ ಈ ಥರ ನಡ್ಕೊತಿರಲ್ಲ, ನಿಮ್ಗೇನು ಮನುಷ್ಯತ್ವ ಇಲ್ವಾ? ನಿಮ್ಮ ಅಕ್ಕ ತಂಗಿಯರ ಜೊತೆಗೆ ಯಾರಾದ್ರೂ ಹಿಂಗೆ ನಡ್ಕೊಂಡ್ರೆ ಸುಮ್ಮನೆ ಇರ್ತೀರಾ ನೀವು? ಮರ್ಯಾದೆಯಿಂದ ಹೇಳ್ತೀನಿ, ಆ ಹುಡುಗಿ ಕೈ ಬಿಡ್ರಿ, ಇಲ್ಲಾಂದ್ರೆ ಪರಿಣಾಮ ನಟ್ಟಿಗಿರಂಗಿಲ್ಲ ನೋಡ್ರಿ. ನೀನೇನು ದೊಡ್ಡ ಹೀರೋನಾ? ನೀನು ನಮ್ಮನ್ನೆಲ್ಲ ಹೊಡೆದು ಹುಡುಗನ ಕರ್ಕೊಂಡು ಹೋಗ್ಬಿಡ್ತೀಯಾ? ನಿಮಗೆಲ್ಲ ಬಾಯಿ ಮಾತಿಂದ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಇದೇ ಲಾಸ್ಟ್ ವಾರ್ನಿಂಗು. ಇನ್ನೊಂದ್ಸರಿ ಏನಾದರೂ ಯಾವ್ದಾರು ಹುಡುಗಿಗೆ ನೀವೇನಾರ ಚುಡಾಯಿಸೋದು, ಕಾಡ್ಸೋದು, ಈ ಥರ ಕೈ ಎಳ್ದಾಡೋದು ಇದೆಲ್ಲ ಮಾಡೋದು ನಾನೇನಾರು ನೋಡಿದ್ರೆ ನಾನೇನು ಮಾಡೋಂಗಿಲ್ಲ, ಸೀದಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ನೋಡ್ರಿ. ಆಮೇಲೆ ಪೊಲೀಸ್ಗೆ ಬಿಡ್ತೇನೆಲ್ಲ, ಏನೇನಾಗೈತಿ ಏನೆಲ್ಲ ಅವರ ನೋಡ್ಕೊಂಡ್ಬಿಡ್ತಾರೆ ನೀನು. ಈಗ ನಿಮ್ಮ ಟೈಮ್ ಐತಿ, ಉಳ್ಕೊಂಡಿರಿ. ಹಂಗ ಮುಂದಿನ ಸರಿ ಯಾವಾಗ ಸಿಗ್ತಿರಲ್ಲ ಅವಾಗ ಬಿಟ್ಟರು ಕೇಳಿ ನಿಮ್ಮಿಬ್ಬರನ್ನು. ಬರ್ರೋ ಹೋಗೋಣ. ಅಲ್ರಿ, ನಿಮ್ಗೇನು ತಲೆ ಬುದ್ಧಿ ಐತಿಲ್ಲ? ಇಂಥ ಜಾಗದಾಗೆಲ್ಲ ಒಬ್ಬೊಬ್ರು ಬಂದು ಕುಂದಿರ್ತೀರಲ್ಲ, ನಿಮ್ಗೆ ಸ್ವಲ್ಪ ಅದು ಕಾಮನ್ ಸೆನ್ಸ್ ಇಲ್ವಾ? ಕಾಲೇಜ್ಗೆ ಹೋಗ್ತೀನಿ ಅಂತೀರಾ, ಸ್ವಲ್ಪ ಯೋಚನೆ ಮಾಡೋ ಶಕ್ತಿ ಇಲ್ವಾ ನಿಮಗೆ? ಬರೀ ಜಗಳ ಮಾಡೋದೇ ಆಯ್ತು ನಿಮ್ದು. ಇಲ್ಲಿ ನೋಡಿದ್ರು ಇಂಥರೆಲ್ಲ ಬಂದಾಗ ಯಾರಾದ್ರೂ ಜೊತೆಗೆ ಬರ್ಬೇಕು, ಇಲ್ಲ ಗಂಡ್ಮಕ್ಳ ಜೊತೆಗೆ ಇರ್ಬೇಕು, ಇಲ್ಲ ಫ್ರೆಂಡ್ಸ್ ಇದ್ರೆ ಫ್ರೆಂಡ್ ಜೊತೆಗೆ ಬರಬೇಕು. ಈ ಥರ ಎಲ್ಲ ಬಂದು ಒಬ್ಬೊಬ್ರು ಕುಂದಿರ್ತಾರ. ನಾನು ಬರಲಿಲ್ಲ ಅಂದ್ರೆ ಏನಾಗ್ತಿತ್ತು? ಅಲ್ಲ, ಅದು ನಮ್ಮ ಫ್ರೆಂಡ್ ಜೊತೆಗೆ ಬಂದಿದ್ದೆ. ನಮ್ಮ ಫ್ರೆಂಡ್ ಇಲ್ಲೇ ಅಂಗಡಿಗೆ ಹೋಗಿ ಏನೋ ತೊಗೊಂಬರ್ತಾನೆ ಅಂದು ಹೋದ್ಲು. ಅವ್ಳು ಬರೋಷ್ಟೊತ್ತಿಗೆ ಅವಳು ಏನೋ ಓದ್ಲೋ ಏನೋ ಗೊತ್ತಾಗಿಲ್ಲ. ಮತ್ತು ಬಿಟ್ಟು ಹೋದ್ರ ಅವಳು ಬಂದು ಇದು ಮಾಡ್ತಾಳೆ ಅನ್ನೋದಕ್ಕೆ ಇಲ್ಲೇ ಕಾಯ್ಕೊಂಡು ಕುಂತೆ. ಅಷ್ಟರಲ್ಲಿ ಹಿಂಗೆಲ್ಲ ಆಗ್ಬಿಡ್ತು. ಅವನು ನಮ್ಮ ಮೂವರ್ಗೂ ಹೊಡ್ತಾನಲ್ಲ, ಹೆಂಗ ಆ ಕಡೆ ತಿರುಗಿ ನಿಂತಾನ, ಒಂದು ಹೊಡ್ತಾ ಹೊಡೆದೋಗ್ಬಿಡ್ತಾನೆ ನೋಡ್ಕೊಂಡಿರೋ ಅವನಿಗೆ. ಅಯ್ಯೋ, ನನ್ನ ಕೈ ಯಾಕೆ ಹಿಡಿತಿದೆ, ಬಿಡು. ಅಮ್ಮ, ಅಯ್ಯೋ ರಕ್ತ ಬರಕತ್ತೈತಿ. ಎಸ್ಕೇಪ್ ಆಗೋದು ಚಲೋ ಆದಾಗ. ರಮ್ಯಾ ಅಯ್ಯೋ ದೇವ್ರೆ, ಏನು ಮಾಡಲಿ? ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಮೊದಲು ಹೋಗಿ ಆಟೋ ಇಲ್ಲಂತ ಯಾವ್ದಾದ್ರು ಟ್ಯಾಕ್ಸಿ ಸಿಗ್ತೈತೆನ, ಹೋಗಿ ನೋಡ್ಕೊಂಬರ್ತೇನೆ. ಇಲ್ಲ ನಿಲ್ಲಿಸೋಣ. ಇಲ್ಲ ನಿಲ್ಲಿಸ್ರಿ, ಬಂದೆ ನಾನು. ಅವನು ನನಗೆ ಹೊಡೆಯಕ್ಕೆ ಬಂದಿದ್ದ, ನನಗೆ ಬಿಡೋ ಹೊಡ್ತಾನೆ ತಪ್ಸೋಕೆ ಹೋಗಿ ಪಾಪ ಇವಳ ಹೊಡ್ತೈತಿ ನಂಗೆ ಆತ ಅವ್ರ ಕಡೆಯಿಂದ. ನಡಿಯಪ್ಪ, ಇಲ್ಲ ಯಾವ್ದಾರ ಹತ್ರ ಆಸ್ಪತ್ರೆ ಐತೆ ನೋಡು, ಆಸ್ಪತ್ರೆಗೆ ಕರ್ಕೊಂಡು ಹೋಗು, ಸ್ವಲ್ಪ ಬೇಗ ಕರ್ಕೊಂಡು ಹೋಗು. ಹೆಂಗೈತೆ ಸೀತಕ್ಕ? ಮನೆಯೆಲ್ಲ ನೋಡಿದ್ರಲ್ಲ, ಚೆನ್ನಾಗೈತಾ? ಹೂನಾ, ಚೆನ್ನಾಗೈತೆ ನೋಡು. 2 ರೂಮು ಚೆನ್ನಾಗದಾವೆ. ತೀರಾ ದೊಡ್ಡವು ಇಲ್ಲ, ತೀರಾ ಒಬ್ಬರಿಗೆ ಆಗ್ಬೇಕಂತನೂ ಇಲ್ಲ. ಆರಾಮ ಒಂದೊಂದು ರೂಮ್ನಾಗ ಇಬ್ರು ಆರಾಮ ಇರ್ಬೋದು. ಚೆನ್ನಾಗಾತ್ ಬಿಡು. ನಿನ್ನ ಗಂಡ ಅಂದ ಹೆಂಗ ನಿನ್ನ ಮೈದ್ನೇನ ಪೆಟ್ಟಿಲ್ಲೇ ಇರ್ತಾನಂತಲ್ಲ, ಚೆನ್ನಾಗಾತ್ ಬಿಡು. ಹಂಗ ನಿಮಗೂ ಒಬ್ರು ಯಾರನ್ನ ಜೊತೆಗೆ ಇದ್ದಂಗೆ ಆಕತಿ. ಕುತ್ಕಾರಿ, ಹಂಗ ನಿಂತು ಮಾತಾಡಕತ್ತಿರಲ್ಲ, ಕುತ್ಕಾರಿ. ಹೌದಾ ಸೀತಕ್ಕ, ಯಾಕೆ ಅವಾಗಿಂದ ಒಂಥರ ಅದೆಯಲ್ಲ? ಯಾಕ, ಏನಾಯ್ತು? ಏನೋ ಯೋಚನೆ ಮಾಡಕತ್ತೀಯಲ್ಲ? ಅದು ಯಾಕೆ ಏನೋ ಒಂಥರ ಏನೋ ಸಂಕ ಆಗಕತ್ತದ ಬಿಡಲೆ. ಏನಪ್ಪ ಏನೋ ಗೊತ್ತಿಲ್ಲ. ಏನು ಬಿಸಿಲು ಐತಲ್ಲ ಅದಕ್ಕೆ ಹೇಳ್ದಂಗೆ ಆಕತ್ತೇನ? ಯಾಕೆ ಸಮಾಧಾನ ಅನ್ಸಕತ್ತಿಲ್ಲ? ಕೂತ್ಕ, ನಾನು ನನ್ನ ಮಗಳಿಗೆ ಒಂದು ಫೋನ್ ಮಾಡಿ ಬರ್ತೇನೆ. ಏನು ಬರಕತ್ತಳೆ ನೀನು, ಏನೋ ಎಷ್ಟೊತ್ತಕತ್ತೆ ಕೇಳ್ತೇನಂತೆ. ಗಿರ್ಜಕ್ಕ, ಏನು ಮಾಡ್ಕೊಂಬರ್ಲಿ ನಿಮಗೆ? ಟೀ ಮಾಡ್ಕೊಂಬರಲ್ಲ ಸ್ವಲ್ಪ? ಬೇಡವ, ಈಗಿನ ಸರ್ಬತ್ ಕೊಡ್ತೇವೆ ಅಂತಂತ ದೊಡ್ಡದ ಸರ್ಬತ್ ಕೊಟ್ಟು ತಣ್ಣಗೆ ಕುಡಿದು ಹೊಟ್ಟು ತುಂಬ್ತವ. ಚಾ ಏನು ಬೇಡ. ಸೀತಾಕ್ ಬರಲ್ತಾಗ ಒಕ್ಕವಂತ ನಾವು ಮತ್ತೆ ದೌಡೆಲ್ಲ ಕೆಲಸ ಮುಗ್ದಿತ್ತಂದು ಹಂಗೆ ಬಂದ್ವಿ. ಈಗ ಮತ್ತೆ ಮಧ್ಯಾಹ್ನದ ಅಡುಗೆ ಮಾಡ್ಬೇಕಲ್ಲ, ಮತ್ತು ನಮ್ಮ ಗಂಡಂದ್ರೆ ಬಂದು ಮತ್ತೆ ಎಲ್ಲೆಲ್ಲರೂ ಕುತ್ಕೊಂಡ್ರೆ ಮತ್ತೆ ಸುಮ್ಮನೆ ಅದಕ್ಕೂ ಒಂದೆರಡು ಸಿಟ್ಟಕ್ಕಾರ ಸೀತಾಕ್ ಬರಲ್ತಾಗ ಹೋಗ್ಬಿಡ್ತಾವಂತೆ. ಮತ್ತೇನು ಈ ಪಟ್ಟಿಲ್ಲೇ ಹತ್ರ ಹಾಕತ್ತಲ್ಲ ಮನೆ, ಅವಾಗಂತ ಸ್ವಲ್ಪ ಹಿಂದಕ್ಕೆ ಹಾಕುತ್ತಾ ದೂರ ಹಾಕುತ್ತಾ. ನೀನು ಅಡ್ಡಾಡ್ಕೊಂತ ನಮ್ಮ ಮನೆ ಕಡೆ ಬಾ, ಇಲ್ಲ ನಾವು ಯಾವಾಗಾರ ಕೆಲಸ ಮುಗ್ದಾಗ ನಾವು ಬರ್ಕಂತ ಅಡ್ಡಾಡ್ಕೊಂತ ಇರ್ತೇವೆ. ಗೌರಕ್ಕ, ನಿನ್ನ ಮಗಳಿಗೆ ಹಚ್ಬೇಕಾಗಿತ್ತು ಫೋನು? ಸೀತಕ್ಕನ ಮಗಳು ಆಮೇಲೆ ನನ್ನ ಮಗಳು ಇಬ್ಬರು ಜೊತೆಗೆ ಅಲ್ಲಿ ಹೋಗಿರೋದು. ಈಗ ಸೀತಕ್ಕ ಆಕೆ ಮಗಳಿಗೆ ಫೋನ್ ಹಚ್ಚಿದ್ರೆ, ರಮ್ಯಾಗ ಹಚ್ಚಿದ್ರೆ ನನ್ನ ಮಗಳು ಅಲ್ಲೇ ಅದಳೆ ಎಲ್ಲದಳೆ ನಂದೆಲ್ಲ ಗೊತ್ತಾಕತಿ. ಅದಕ್ಕೆ ನಾನು ಮಾಡೋಕೆ ಹೋಗಲಿಲ್ಲ, ಇದ್ರ ಜೊತೆಗೆ ಇರ್ತಾರಲ್ಲ ಅಂತ ಅಂದು.
ಬರ್ತಾರೆ ಬಿಡು, ಎಲ್ಲಿಗೆ ಹೋಗ್ತಾರ, ಏನು ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಕತಿ, ಬಸ್ ಒಂದು ಕರೆಕ್ಟ್ ಟೈಮಿಗೆ ಇಲ್ಲಲ್ಲ ನಮ್ಮೂರಿಗೆ. ಬರ್ತಾರೆ ಬಿಡು. ಫೋನ್ ಎತ್ತಿದ್ಲೆ ಅನ್ಸುತ್ತಕ್ಕ ನಿನ್ನ ಮಗಳು? ಎಲ್ಲದಾರಂತೆ, ಬರಕತ್ತಾರಂತೆ, ಇನ್ನು ಅಲ್ಲೇ ಅದಾರಂತೆ ಕಾಲೇಜ್ ಹತ್ರ? ಇಲ್ಲ, ಫೋನ್ ಹಚ್ಚಿದ್ದೆ, ಒಂದು 2-3 ಸಲ ಹಚ್ಚಿದವ, ಯಾಕೆ ಫೋನೇ ಎತ್ತಲಿಲ್ಲ. ಒಂದು 2-3 ನಿಮಿಷ ಬಿಟ್ಟು ಹಚ್ಚಿದೆ, ಯಾಕೆ ಎತ್ತಲಿಲ್ಲ. ಏನು ಬಸ್ನಾಗ ಏನಾದರೂ ಬರಕತ್ತಾರೆ ಯಾರಿಗೆ ಗೊತ್ತು. ನಮ್ಮೂರು ಬಸ್ಸ ಲಾಸ್ಟ್ನೇ ಬಸ್ ಅಲ್ಲ, ಮತ್ತೆ ರಶ್ ಇರ್ತತೆ. ಒಂದ್ಸರಿ ಯಾವಾಗ ಹಿಂಗೆ ಲಾಸ್ಟ್ನೇ ಬಸ್ಸಿಗೆ ಬರಕ್ತಾರೆ ಅಂತ ಫೋನ್ ಹಚ್ಚಿದ್ದೆ, ಎತ್ತಿದ್ದೇ ಇಲ್ಲ. ಮನೆಗೆ ಬಂದ್ಮೇಲೆ ಬಯಕತ್ತಿದ್ದೆ, ಎಷ್ಟು ಸರಿ ಹಚ್ಚು ಫೋನ್ ಎತ್ತಕ್ಕೆ ಬರಂಗಿಲ್ಲ, ಏನು ಬರಕತ್ತೀನಿ ಅಂತನಾದ್ರೂ ಯಾಕೆ ಬರಂಗಿಲ್ಲ ಏನಂತಂದು ಬಯಕತ್ತಿದ್ದೆ. ಯವ್ವ ಅಂತ ಬಸ್ನಾಗ ನೆಟ್ಟಗ ಬಸ್, ಅದು ಲಾಸ್ಟ್ನೇ ಬಸ್ ಗೊತ್ತಲ್ಲ, ಭಾಳ ಜನ ಸೀಟ್ಗಳು ಭಾಳ ಇಲ್ಲ, ನಿಂದ್ರಕ್ಕೂ ಕರೆಕ್ಟಾಗಿದ್ದಿಲ್ಲ. ಇಟ್ಕೊಂಡು ನಿಂದ್ರಕ್ಕ ಸೀಟ್ ಇಟ್ಕೊಂಡು ನಿಂದ್ರಬೇಕಂದ್ರೆ ಅದೊಂಥರ ಇಟ್ಕೊಂಡು ನಿಂದ್ರಕ್ಕೆ ಏನು ಇದನ್ನೇ ಇಲ್ಲ. ಒಂದೀಟ ಏನಾರು ಫೋನ್ ಎತ್ತು ಮಾತಾಡಿದ್ರೆ ಬಿದ್ದ ಬಿಡ್ಬೇಕಾಗತ್ತ. ರೋಡ್ ಒಂದು ಸರಿ ಇಲ್ಲ, ಏನಿಲ್ಲ, ನಿನ್ನ ಫೋನ್ ಎಲ್ಲಿ ಎತ್ತು ಮಾತಾಡ್ಬೇಕವ, ಫೋನ್ ಹಚ್ಬೇಡ ನೋಡು, ನಾನೆಲ್ಲ ಬರ್ತೇನೆ ಬಿಡು ಅಂತಂದು ಬೈತಿರ್ತಾಳೆ. ಅದಕ್ಕೆ ನಾನು ಜಾಸ್ತಿ ಹಚ್ಚಕ್ಕೆ ಹೋಗಿಲ್ಲ. ಒಂದು 2-3 ಸರಿ ನೋಡಿದೆ, ಮತ್ತೆ ಇನ್ನೇನು ಬರಕತ್ತಿರ್ಬೋದು ಬಿಡು ಅಂದು ಸುಮ್ಮನಾದೆ. ಬರ್ತಾರೆ ಅನ್ನಿಸ್ತದೆ ಬಿಡು ಈಗ. ಸರಿ ತಗೊಳವ ಲಕ್ಷ್ಮಿ, ನಾವು ಬರ್ತೇವೆ ತಗೋ, ಮತ್ತೆ ಯಾವಾಗಾರ ಬರ್ತಾವಂತೆ. ಊಟ ಮಾಡ್ಕೊಂಡು ಹೋಗ್ರಕ್ಕ. ಇಲ್ಲವ ಬೇಡ, ಈಗ ಸರ್ಬತ್ ಕುಡ್ದಿಲ್ಲ, ಅದ ಹೊಟ್ಟು ತುಂಬೈತಿ. ಇನ್ನು ಈಗ ಊಟ ಮಾಡಿದ್ರೆ ಊಟ ಎಲ್ಲ ಹೋಗತಿ, ಭಾಳ ಹೊತ್ತಾಗಿಲ್ಲ ಏನಿಲ್ಲ, ಭಾಳ ತಣ್ಣಗಿದ್ವಲ್ಲ, ನನಗೂ ತಣ್ಣಗಾತ್ ನೋಡುವ ಕುಡ್ದು, ಅದ ಹೊಟ್ಟು ತುಂಬಿಡ್ತು. ಮತ್ತೆ ಯಾವಾಗ ಇಲ್ಲೇ ಪೇಟ್ ಮನೆ ಹತ್ರ ಆಕತ್ತಲ್ಲ, ನೀನು ಬಾ, ಬರೀ ನಮ್ಮನ್ನ ಕರೆಯೋದ್ರಾಗ ಕರಿತೀವಿ. ನೀನು ಎಷ್ಟು ಸರಿ ಕರಿತೇವೆ, ಅಲ್ಲಿದ್ದಾಗ ಕರೆಯಕತ್ತಿದ್ವಿ, ಬಾ ಒಬ್ಬಕ್ಕೆ ಇದ್ರು ಬೇಜಾರಾದ್ರೆ ಬಾ ಅಂತಂದು. ನೀನು ನೋಡಿದ್ರೆ ನಮ್ಮ ಯಾರ ಮನೆಗೂ ಬರಂಗೇ ಇಲ್ಲವ. ಬಾ ಅಡ್ಯಾಡ್ಕೊಂತ ಬಿಟ್ಟು ಹತ್ರ ಆಕತ್ತಲ್ಲ, ಏನಾಗಂಗಿಲ್ಲ. ಆಮೇಲೆ ನಾವು ಬಂದು ಬೇಕಾದ್ರೆ ನಿಮ್ಮ ಮನೆಗೆ ಊಟ ಮಾಡ್ಕೊಂಡು ಹೋಗೋವಂತೆ. ಆಯ್ತಕ್ಕ, ಬರ್ತಾನೆ ತಗೋರಿ, ಪೆಟ್ಲೆ ಹತ್ರ ಆಕತ್ತಲ್ಲ. ನಂದೇನು ಸ್ವಲ್ಪ ಜಲ್ದಿ ಕೆಲಸ ಏನಾರ ಮುಗಿದ್ರೆ ಬರ್ತಾನಂತಗರಿ. ನಿಮ್ಮ ಮನೆಗಾರ, ಇಲ್ಲ ಗಿರ್ಜಕ್ಕರ ಮನೆಗಾರ, ಇಲ್ಲ ಗೌರಕ್ಕರ ಮನೆಗಾರ, ಯಾರ ಮನೆಗಾರ ಬರ್ತಿರ್ತಾನಂತಗರಿ. ಸರಿ ತಗೊಳವ ಲಕ್ಷ್ಮೀ, ಪಟ ನಮ್ಮನ್ನು ಕರಿಬೇಡ ನೋಡು, ನಾವು ಅಲ್ಲಿದ್ದಾಗೂ ಬಂದವೆ, ಇಲ್ಲಿದ್ದಾಗೂ 2 ಸರಿ ಬಂದೋಗೇವಿ. ಬಟ್ ನೀನು ನಮ್ಮ ಮನೆಗೆ ಬರೋ ಮಟ ನಾವು ನಿಮ್ಮ ಮನೆಗೆ ಬರಂಗಿಲ್ಲ ನೋಡವ. ಸರಿ ಅಕ್ಕ, ಬರ್ತಾನೆ ತಗರಿ. ಕುಂಕುಮ ಕೊಡ್ತಾನೆ ಬರ್ರಿ ಅಕ್ಕ. ಈ ಕಡೆ ಇಲ್ಲೇ ದೇವ್ರ ಮನೆ ಈ ಕಡೆ ಐತಲ್ಲ, ಬರೀ ಕುಂಕುಮ ಕೊಡ್ತಾನಂತೆ. ಅಲ್ಲ ಪಾಪ ನೋಡು, ಈಗಿನ ಕಾಲದ ಹುಡುಗಿಯರಾದ್ರೆ ಮನೆಗೆ ಬಂದರೆ ಮುತ್ತೈದರಿಗೆ ಕುಂಕುಮ ಕೊಡ್ಬೇಕು ಅನ್ನೋದು ಒಬ್ಬೊಬ್ರು ನೆನಪಿರಂಗಿಲ್ಲ. ಪಾಪ ಈ ಹುಡುಗಿ ಅಲ್ಲ ಅಂತ ಸ್ವಲ್ಪ ಎಲ್ಲ ಸಿಟಿ ಹುಡುಗಿನ ಅನ್ನಿಸ್ತೈತಿಲ್ಲ, ನೋಡಿದ್ರೆ ಗೊತ್ತಾಗ್ಬಿಡ್ತೈತಲ್ಲ ಮಾತಾಡೋದೆಲ್ಲ ನೋಡಿ. ಸಿಟಿ ಹುಡುಗಿ ಆದ್ರೆ ಪಾಪ ಅವ್ರ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ಸಂಸ್ಕಾರ ಕಳಿಸ್ಯಾರ ನೋಡು. ಮನೆಗೆ ಬಂದರೆ ಮುತ್ತೈದರಿಗೆ ಕುಂಕುಮ ಕೊಟ್ಟು ಕಳಿಸ್ಬೇಕು ಅನ್ನೋದು ಎಷ್ಟು ನೆನಪಿಟ್ಕೊಂಡು ಎಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಮಾಡ್ಕೊಂಡು ಹೋಗ್ಕೊಳ. ಇವ್ರ ಅತ್ತಿಗೆ ಏನು ಬಂದತ್ತೆ ನಾವು ಆ ಸೊಸಿ ನೋಡಿದ್ರೆ ತಿರುಗು ನೋಡಂಗಿಲ್ಲ, ಆ ಸೊಸಿ ನೋಡಿದ್ರೆ ಅದ್ರ ಜೊತೆಗೆ ಇರ್ಬೇಕಂದು ಸಾಯ್ತೈತಿ. ಪಾಪ ಇದು ನೋಡಿದ್ರೆ ಅವ್ರ ಜೊತೆಗೆ ಇರ್ಬೇಕಂದು ಬಿದ್ದು ಸಾಯ್ತೈತಿ, ಇವ್ರ ಜೊತೆಗೆ ಬಂದು ಇರಂಗಿಲ್ಲ. ಹೋಗ್ಬಿಡು, ಮುಂದೊಂದು ದಿನ ಅವ್ರ ಅತ್ತಿಗೆ ಗೊತ್ತಾಗಿ ಈಕೆ ಇದ ಸೊಸಿನ ಬೇಕಂದು ಇಲ್ಲೇ ಬರ್ತಾಳೆ ನೋಡ್ಕೊಂಡಿರ್ಬೇಕಿದ್ರೆ. ಹಂಗಲ್ಲಿ ಅದು ಮತ್ತೆ ಈಗ ಒಳ್ಳೆಯವ್ರ ಬೆಲೆ ಅಂತ ಕೆಟ್ಟಾರಂತ ಕೆಲಸ ಮಾಡಲಿಲ್ಲ ಅಂದ್ರೆ ಒಳ್ಳೆಯವ್ರಿಗೆ ಹೌದು ಬಿಡಪ್ಪ ಈಕಿನ ಚೆನ್ನಾಗಿ ಅಂತಂದು ಹೆಂಗೆ ಅನಿಸ್ತೈತೆ ಹೇಳು, ಬರೀ ಒಳ್ಳೆಯವ್ರ ಜೊತೆಗೆ ಇದ್ರೆ ಚಲೋ ಬಿಡು ಅಂತಂದು ಹೆಂಗೆ ಅನಿಸ್ತೈತೆ ಹೇಳು ಅಂತ. ಕೆಟ್ಟವ್ರ ಜೊತೆಗಿದ್ದ ಅನುಭವ ಆದಮೇಲೆ ಗೊತ್ತಾಗೋದು ಒಳ್ಳೆಯ ಬೆಲೆ ಏನು, ಅವ್ರು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅಂತಂದು ಗೊತ್ತಾಗ್ಬಿಡು. ಟೈಮ್ ಬರ್ತೈತೆ ಎಲ್ಲದಕ್ಕೂ. ಅಕ್ಕ ಬಂದ್ವವ ತಗೋರಕ್ಕ. ಅಯ್ಯ ಲಕ್ಷ್ಮಿ, ಈ ಜಂಪರ್ ಪೀಸ್ ಇದೆಲ್ಲ ಯಾಕವ, ಸುಮ್ಮನೆ ಕುಂಕುಮ ಒಂದು ಕೊಡು, ಏನಾಗಲ್ಲ. ಇಲ್ಲಕ್ಕ, ನಾವು ಹಾಲು ಕುಸಿದ್ವಲ್ಲ ಅವಾಗ ಬರ್ತೀರಂದು ಅವಾಗ ನಾನು ತಂದಿಟ್ಕೊಂಡಿದ್ದೆ. ಯಾರು ಬರ್ತಾರೆ ಯಾರಿಲ್ಲ ಅಂದ್ರೆ ನೀವು 3 ಬರ್ತೀರ ಅನ್ನೋದು ನಂಬಿಕೆ ಇತ್ತ, ಅದಕ್ಕೆ ಒಂದು 3-4 ತಂದೆ ಇಟ್ಕೊಂಡಿದ್ದೆ. ಮತ್ತು ನೀವು ಬರಲಿಲ್ಲಲ್ಲ, ಅದಕ್ಕೆ ಮತ್ತೆ ಏನು ತಗಾರಿ, ಯಾವಾಗ ಬಂದ್ರೆ ಈಗ ಬಂದ್ರೇನು, ಮೊದಲು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರಾ, ಹಂಗೆ ಏನು ಹೋಗ್ತೀರಿ, ಏನಾಗಲ್ಲ ತಗಾರಿ, ನಾನೇನು ಪದೇ ಕೊಡ್ತಾನೇನು. ಬ್ಯಾಡ ಅಂದ್ರೆ ಕೇಳಲ್ಲವ ನೀನಂತೂ. ಸರಿ ತಗೊಳವ, ಬರ್ತೇವೆ ನಾವು. ಆದಷ್ಟು ಬೇಗ ನಮಗೂ ಒಂದಿನ ಸಿಹಿ ಸುದ್ದಿ ಕೊಡವ, ಬರೀ ನಮ್ಮನ್ನು ಕರೆದು ಕುಂಕುಮ ಕೊಟ್ಟು ಇದು ಮಾಡೋದಾಗಿರ್ಬೇಡ, ಏನರ ಸ್ವಲ್ಪ ಸಿಹಿ ಊಟ ಹಾಕ್ಸ್ಬೇಕು ನೋಡು. ಆಯ್ತಕ್ಕ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಏನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.